ಇನ್ವಿಸಿಬಲ್ ಫ್ಯಾಟ್ ಅನ್ನುವಂಥದ್ದು ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹವನ್ನು ಸೇರ್ತಾ ಇರುತ್ತೆ ಹಾಗೂ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾದರೆ ಇನ್ವಿಸಿಬಲ್ ಫ್ಯಾಟ್ ಅಂದರೆ ಏನು ಅಂತ ನೋಡೋಣ. ನಾವು ಎಷ್ಟೋ ಸಲ ಸೋ ಕಾಲ್ಡ್ ಹೆಲ್ದಿ ಫುಡ್ ಅಂತ ಅಂದ್ಕೊಂಡಿರ್ತೀವಿ. ಸಾಸ್, ಮಯೋನೀಸ್, ಸಲಾಡ್ ಡ್ರೆಸ್ಸಿಂಗ್ಸ್, ವೀಟ್ ಚಪಾತೀಸ್, ಹಾಗೆ ಪ್ಯಾಕಲ್ಲಿ ಬರುವಂತಹ ಪರೋಟಾಗಳು, ಬೇಕ್ಡ್ ಐಟಮ್ಸ್ ಎಲ್ಲದರಲ್ಲೂ ಕೂಡ ನಿರ್ದಿಷ್ಟವಾಗಿ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅದರಲ್ಲಿ ಒಂದು ಫ್ಯಾಟಿನ ಅಂಶ ಅಡಗಿರುತ್ತೆ. ನಿರಂತರವಾಗಿ ಈ ಥರದ ಆಹಾರ ಪದಾರ್ಥಗಳನ್ನು ಬಳಸೋದ್ರಿಂದ ಬೆಲ್ಲಿ ಫ್ಯಾಟ್, ಕೊಲೆಸ್ಟ್ರಾಲ್ನ ಸಮಸ್ಯೆ, ಹಾರ್ಮೋನಲ್ ಇಶ್ಯೂಸ್, ವೇಟ್ ಗೇನ್ ಪ್ರಾರಂಭವಾಗುತ್ತೆ. ಹಾಗಾದರೆ ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಯಾವುದೇ ಒಂದು ಫುಡ್ ಐಟಮ್ಸನ್ನು ಬೈ ಮಾಡಿದಾಗ ಅದರ ಹಿಂಭಾಗದಲ್ಲಿ ಇರುವಂತಹ ನ್ಯೂಟ್ರಿಷನಲ್ ಫ್ಯಾಕ್ಟ್ಸನ್ನು ಓದಬೇಕಾಗತ್ತೆ. ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್, ಸ್ಯಾಚುರೇಟೆಡ್ ಫ್ಯಾಟ್, ಹೈಡ್ರಾಜಿನೇಟೆಡ್ ಆಯಿಲ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ಹೋಲ್ ಫುಡ್, ರಿಯಲ್ ಫುಡ್ ಐಟಮ್ಸನ್ನು ಹೆಚ್ಚಾಗಿ ಬಳಸಬೇಕು. ಪ್ಯಾಕ್ಡ್ ಹಾಗೂ ಪ್ರೊಸೆಸ್ಡ್ ಐಟಮ್ಸನ್ನು ಅವಾಯ್ಡ್ ಮಾಡೋದ್ರಿಂದ ಇನ್ವಿಸಿಬಲ್ ಫ್ಯಾಟ್ ನಮ್ಮ ದೇಹವನ್ನು ಸೇರೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ.